ಕುಡಿಯೋ ಎಣ್ಣೆ ಎಲ್ಲ ಮೋರಿ ಪಾಲಾಗ್ತಾ ಇದೆ. ಇವ್ರ ಎಣ್ಣೆನ ಎಕ್ಸ್ಚೇಂಜ್ ಮಾಡೋ ಟೈಮ್ಗೆ ಕರೆಕ್ಟ್ ಲೊಕೇಶನ್ ಸಿಗುತ್ತಲ್ಲಪ್ಪ. ಸಿಸ್ಟರ್, ಇದೇ ತರ ಎಲ್ಲಾ ಬಾಟ್ಲಿಗೂ ನಾವು ಜೀರಿಗೆ ಹಳ್ಳೆಕಾಯಿ ನೀರು ಉಯ್ತಾ ಇದ್ರೆ ಮಾರ್ಕೆಟ್ ಅಲ್ಲಿರೋ ಜೀರಿಗೆ ಹಳ್ಳೆಕಾಯಿ ಎಲ್ಲ ನಾವೇ ತಗೊಂಡ್ಬರ್ಬೇಕು ಅನ್ಸುತ್ತೆ. ಏನ್ ಮಾತಾಡ್ತಿದೀಯೋ? ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಮ್ ಹೊಲದಲ್ಲಿ ಇದನ್ನೇ ಬೆಳೆಸ್ಬಿಡ್ತೀನಿ. ಹೇಗೋ ಅವ್ನು ಕುಡಿಯೋದ್ ಬಿಟ್ರೆ ಸಾಕು. ಆದ್ರೂ ಇದು ತುಂಬಾ ಘಾಟು ಅಂಕಲ್. ಮೊನ್ನೆ ಕುಡಿದ್ಬಿಟ್ಟು ಹೊಟ್ಟೆ ಎಲ್ಲ ತೊಳ್ಸಿ ವಾಂತಿ ಬರಂಗಾಗೋಯ್ತು. ಆದ್ರೂ ಏನ್ ಮಾಡೋದು, ಸಿಸ್ಟರ್ಗೋಸ್ಕರ ಕುಡ್ದೆ. ಪಾಪ ತಾರ ಗತಿ ಅಂತೂ ನೋಡಕ್ ಆಗಲ್ಲ. ಇದೆಲ್ಲ ಸ್ವಲ್ಪ ದಿನ ಅಣ್ಣ. ಅವ್ರು ಕುಡಿಯೋದನ್ನ ಬಿಟ್ಬಿಟ್ರೆ ದಿನ ನಮ್ಮೂರಿಂದಾನೇ ಎಳ್ನೀರ್ನ ತರಿಸಿ ಕುಡಿಯೋ ಹಾಗೆ ಮಾಡ್ತೀನಿ. ಅಷ್ಟು ಮಾಡು ಸಿಸ್ಟರ್. ನನಗೂ ಈ ಜೀರಿಗೆ ಹಳ್ಳೆಕಾಯಿ ನೀರ್ ಕುಡ್ದ್ಬಿಟ್ಟು ಎಣ್ಣೆ ಅಂದ್ರೇನೆ ವಾಕ್ರಿಕೆ ಬರಂಗ್ ಆಗ್ಬಿಟ್ಟಿದೆ. ಸಮ್ಮು, ನೀ ನನಗೆ ಬೈದೆ ಅಂತ ಸ್ವಲ್ಪನೂ ಬೇಜಾರಿಲ್ಲ. ನೀನ್ ಕೋಪ ದೂರ ಮಾಡೋದಕ್ಕೆ ಒಂದ್ ಜೋಕ್ ಹೇಳ. ಈಗ ನೀವ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಆ ಹೊಡೆದೋಗಿರೋ ಬಾಟಲ್ನ ತಂದು ಬಾಯಿಗೆ ತುರ್ಪಿಡ್ತೀನಿ. ಅಕ್ಕ, ಬಾಬನ್ ಮೇಲೆ ಯಾಕಿಷ್ಟು ಕೋಪ ಮಾಡ್ಕೊಳ್ತ್ಯಾ? ಅಪ್ಪನೇ ಹೇಳಿದಾರಲ್ಲ ಅವ್ರು ಕುಡ್ದಿಲ್ಲ ಅಂತ. ಕುಡಿಯೋದಲ್ಲ, ಮನೆಗೆ ಯಾಕೆ ಎಣ್ಣೆ ಬಾಟ್ಲುಗಳನ್ನ ತರಬೇಕಿತ್ತು? ಬೈ ಚಾನ್ಸ್ ತಾರ ಕುಡ್ದಿದ್ರೆ ಇವರು ಕುಡಿಯೋರು ತಾನೆ. ಅಯ್ಯೋ, ದೇವ್ರ ಆಣೆಗೂ ಇಲ್ಲ, ಅದನ್ನೆಲ್ಲ ತಂದಿರೋದು ತಾರಕ್ಕೋಸ್ಕರ. ಸಮ್ಮು, ನನ್ನ ಹತ್ರ ಕತೆ ಹೊಡಿಯೋದಕ್ ಬರ್ಬೇಡಿ. ಬಾಯ್ ಮುಚ್ಕೊಂಡು ಸುಮ್ನೆ ಇರಿ. ನಿಮ್ಮಪ್ಪ ಕಾಣಿಸ್ತಾ ಇಲ್ಲ. ಬೆಳಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಮ್ಗೆ ಗೊತ್ತಿಲ್ಲ ಅಮ್ಮ. ಇತ್ತೀಚೆಗೆ ನಿಮ್ಮಪ್ಪಂದ ಯಾಕೋ ಜಾಸ್ತಿ ಆಯ್ತು. ಮುಂಚೆ ಎಲ್ಲ ಆಫೀಸಿಂದ ಬಂದ ತಕ್ಷಣ ನನ್ನನ್ನು ಕೂರಿಸ್ಕೊಂಡು ಏನಾಗ್ತಾ ಇದೆ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ವಿಚಾರಿಸ್ತಾ ಇದ್ರು. ಆದ್ರೆ ಈಗ ಸಿಕ್ಕಿದ್ರೆ ಸಾಕು ಬೋಧನೆ ಮಾಡೋದಕ್ ಶುರು ಮಾಡ್ತಾರೆ. ಬೆಳಿಗ್ಗೆನೂ ಒಂದಿಷ್ಟು ಬೋಧನೆ ಮಾಡಿ ಹೋದ್ರು. ನಿಮ್ದಷ್ಟೇ ಅಲ್ಲ ಮೋಮ್, ನಮ್ದು ಅದೇ ಕತೆನೆ. ಅವ್ರು ಹೇಳೋ ಬೋಧನೆಗಳನ್ನ ಕೇಳದೆ ಇದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ಸುಮ್ನೆ ಇದ್ವಿ. ಇತ್ತೀಚೆಗೆ ಡ್ಯಾಡ್ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ಸ್ತಿದೆ. ಅಮ್ಮವ್ರೆ, ಅಮ್ಮವ್ರೆ, ಕುಡಿಯೋದಕ್ಕೆ ಕಾಫಿ ಟೀ ಏನ್ ತರ್ಲಿ? ನೋಡಿದ್ರ, ಇವಳು ಬಂದ್ ಎಷ್ಟು ದಿನ ಆಗಿದೆ. ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಳ್ತಾ ಇದ್ದಾಳೆ. ಆದ್ರೆ ಕೆಲಸದವಳು ಒಂದಿನ ಆದ್ರೂ ಹೀಗ್ ಬಂದು ವಿಚಾರಿಸಿದಾಳ? ಇವಳನ್ನ ನೋಡಿ ಕಲಿಯೋದಕ್ಕೆ ಹೇಳಿ ಅವಳಿಗೆ. ಸರಿ, ಅವಳೆಲ್ಲಿ ಹಾಳಾಗೋದ್ಲು? ಸ್ವಲ್ಪ ಹೊತ್ತವರೆಗೂ ಅಡ್ಗೆ ಮನೆಯಲ್ಲೇ ಇದ್ರು ಅಮ್ಮವ್ರೆ. ಆಮೇಲೆ ಎಲ್ಲೋ ಹೊರ್ಗಡೆ ಹೋದ್ರು. ಆದ್ರೆ ಎಲ್ಲೋಗ್ತಾರೆ ಅಂತ ನನ್ಗೆ ಹೇಳಿಲ್ಲ. ಕೇಳಿದ್ರೆ ಇಲ್ಲಿ ಬೇಜಾರಾಗ್ತಾರೋ ಅಂತ ನಾನು ಏನೂ ಕೇಳಿಲ್ಲ ಅಮ್ಮವ್ರೆ. ಸರಿ, ನೀನ್ ಹೋಗು. ಅತ್ತೆ, ನನಗೇನು ಈ ಮಯೂರಿ ಹೊರಗಡೆ ಓಡಾಡೋದಕ್ಕಂತಾನೆ ಇವಳ ಮನೆಗೆ ಕರ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಹೇಗಿದ್ರು ನಾವು ಅವಳಿಗೆ ಪ್ರಶ್ನೆ ಕೇಳಂಗಿಲ್ಲ. ಅದಕ್ಕೆ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಇರ್ಬೋದಲ್ವಾ? ನನಗೂ ಅದೇ ಅನುಮಾನ ಬರ್ತಾ ಇದೆ. ಒಂದ್ ಕಡೆ ಚಂದ್ರು ಕಾಣಿಸ್ತಾ ಇಲ್ಲ, ಆಫೀಸಿಗೂ ಹೋಗಿಲ್ಲ.
ಇನ್ನೊಂದ್ ಕಡೆ ಕೆಲಸದವಳು ಕಾಣಿಸ್ತಾ ಇಲ್ಲ. ಆ ಕಡೆ ತಾರಕ್ಕೂ ಮನೇಲಿಲ್ಲ. ಅಂದ್ರೆ ಮೂವರು ಎಲ್ಲೋ ಹೋಗಿದ್ದಾರೆ ಅಂತ ಆಯ್ತು. ಮೂರೂ ಜನ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಖಂಡಿತ ಏನಾದ್ರೂ ಕಿತಾಪತಿ ಮಾಡ್ಕೊಂಡು ಬಂದೇ ಬರ್ತಾರೆ. ಮಾಡೋಕ್ ಇನ್ನೇನು ಉಳ್ದಿದೆ ಮಾಮ್? ಮಾಡೋದೆಲ್ಲ ಮನೆ ಹಾಲಲ್ಲೇ ಬಂದು ಕೂತಿದ್ಯಲ್ಲ. ಈ ಫೋಟೋನ ಇಲ್ಲಿ ತೆಗಿ ಅಂದ್ರೆ ಯಾರು ತೆಗಿತಾ ಇಲ್ಲ. ಮೊದ್ಲು ಇದಕ್ಕೊಂದು ಗತಿ ಕಾಣಿಸ್ಬೇಕು. ಅಳೆಂದ್ರೆ ಹಾ ಅಯ್ಯಯ್ಯೋ ಅತ್ತೆ, ದಯವಿಟ್ಟು ಈ ಫೋಟೋನ ನನ್ನ ಕೈಯಿಂದ ತೆಗಿಸ್ಬೇಡಿ. ಆಮೇಲೆ ತಾರಕ್ ನಾನು ಎದೆ ಮೇಲೆ ಕಾಲಿಟ್ಟು ರುದ್ರ ತಾಂಡವ ಆಡ್ತಾನೆ ಅಷ್ಟೇ. ನಿಮಗಷ್ಟು ಧೈರ್ಯ ಇಲ್ಲ ಅಂತ ನನಗೆ ಗೊತ್ತು. ನಾನು ಹೇಳೋದಕ್ ಬಂದಿದೆ ಬೇರೆ. ಹಾ ನೀವು ಮನೇಲಿ ಹೆಣ್ಮಕ್ಳ ಜೊತೆಗಿದ್ದು ಟೈಮ್ ವೇಸ್ಟ್ ಮಾಡಿದ್ದು ಸಾಕು. ಸ್ವಲ್ಪ ಆಫೀಸ್ ಕಡೆ ಹೋಗ್ಬಿಟ್ಟು ಬನ್ನಿ. ಅಕೌಂಟ್ಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತೆ, ಕ್ಲಿಯರ್ ಮಾಡ್ಬಿಟ್ಟು ಬನ್ನಿ. ಸರಿ ಅತ್ತೆ, ಈಗಲೇ ಹೋಗ್ತೀನಿ. ಸರಿ ಸಮ್ಮ, ನಾನು ಹೋಗಿ ಬರ್ತೀನಿ. ಹೋಗ್ ಬನ್ನಿ. ಆದ್ರೆ ಮತ್ತೆ ತಾರಕ್ ಜೊತೆ ಸೇರ್ಕೊಂಡು ಮನೆಗೇನಾದ್ರೂ ಬಾಟ್ಲ್ಗಳನ್ನ ತಗೊಂಡ್ ಬಂದ್ರೆ ಅದೇ ಬಾಟ್ಲಲ್ಲಿ ತಲೆ ಹೊಡೆದಾಕ್ಬಿಡ್ತೀನಿ. ಸರಿ, ಹೋಗಿ ಬರ್ತೀನಿ. ಅಂಕಲ್, ನಾನು ಇದನ್ನ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹೋಗು, ಹಾಗೆ ತಾರಕ್ ಬಂದ ನೋಡು. ಸರಿ ಅಂಕಲ್. ಕೂತ್ಕೊಮ್ಮ. ತಗೊಳಪ್ಪ. ಓ ಬಂದ್ರ ಬಾಸ್ ಚೆಕ್ ಮಾಡಿ ಹಾ. ಎಲ್ಲ ಒರಿಜಿನಲ್ ಅಂತ ಹೇಳಿದ್ದಾರೆ. ಓಕೆ ಓಕೆ. ಆದ್ರೂ ಜಸ್ಟ್ ಒರಿಜಿನಲ್ ಅಂತ ಚೆಕ್ ಮಾಡೋದಕ್ಕೆ ಒಳ್ಳೆ ಅಮೌಂಟ್ ಇಸ್ಕೊಂಡಿದ್ಯಾ ಬಿಡು. ಎಲ್ಲ ವ್ಯವಹಾರ ಬಾಸು, ಒಡ್ಡೆ ಮಾಡು. ಹಾ, ಬಾಸ್ ಬಂದ್ರೆ ಇದನ್ನ ಕೊಟ್ಬಿಡು. ಹಾ. ಆಮೇಲೆ ನಮ್ ವಿಚಾರನ ಬಾಸ್ಗೆ ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡ. ಎಲ್ಲಾದ್ರೂ ಉಂಟಾ ಬಾಸು? ಇಲ್ಲ ಬಾಸು, ಇಲ್ಲ. ಸರಿ ಆಯ್ತು, ನಾನೇನ್ ಬರ್ತೀನಿ. ಓಕೆ ಹಾ? ಓಕೆ. ಆಯ್ತು ಆಯ್ತು. ಹುಷಾರು. ಹಾ ಹಾ ಸರಿ ಸರಿ, ಓಕೆ ಓಕೆ, ಬಾಯ್. ಅಂಕಲ್, ತಾರಕ್ ಬಂದ. ನಮಸ್ಕಾರ ಬಾಸ್. ನಮಸ್ಕಾರ. ಮಾಲೆಲ್ಲ ರೆಡಿ ಇದೆ ತಾನೆ? ಹ್ಞೂ ಬಾಸ್, ನೀವು ಬರ್ತೀರಾ ಅಂತ ಇಲ್ಲೇ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ನೋಡಿ.